A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಶಿಕ್ಷಣಕ್ಕೆ ಪ್ರೋತ್ಸಾಹ. ಚಿಂತಾಮಣಿ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿ ಹಂಚಿಕೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು. ಶಬರಿ ಟ್ರಸ್ಟ್ನಿಂದ ಸಮಾಜಮುಖಿ ಕಾರ್ಯಕ್ಕೆ ಶ್ಲಾಘನೆ. ಚಿಂತಾಮಣಿ ತಾಲೂಕಿನ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗುವ ನಿಟ್ಟಿನಲ್ಲಿ ಶಬರಿ ಜನ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಕನ್ನಡ ಸರ್ಕಾರಿ ಶಾಲಾ ಹಾಗೂ ತಾಲೂಕಿನ ಬಡಗವಾರಹಳ್ಳಿ, ಚೊಕ್ಕರೆಡ್ಡಿಹಳ್ಳಿ ಮತ್ತು ಕೃಷ್ಣರಾಜಪುರ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಸೇರಿದಂತೆ ಅಗತ್ಯ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸನ್ ಕರ್ವೆ ನಾಗರಾಜ್ ಮಾತನಾಡಿ, ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಅವರ ಶೈಕ್ಷಣಿಕ ಅಗತ್ಯತೆಗಳನ್ನು ಪೂರೈಸಲು ಟ್ರಸ್ಟ್ ಸದಾ ಸಿದ್ಧವಿದೆ. ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಇಂತಹ ಸೇವಾ ಕಾರ್ಯಗಳು ಅತ್ಯಗತ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಬರಿ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶಬರೀಶ್, ಉಪಾಧ್ಯಕ್ಷರಾದ ಗಾಯತ್ರಿ, ವಕೀಲರಾದ ವಿನಯ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿನೋದ, ಶಿಕ್ಷಕಿ ಲಕ್ಷ್ಮಿ ಸೇರಿದಂತೆ ಪ್ರಮುಖರು, ಆಯಾ ಶಾಲೆಗಳ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಟ್ರಸ್ಟ್ನ ಈ ಜನಪರ ಮತ್ತು ವಿದ್ಯಾರ್ಥಿ ಸ್ನೇಹಿ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ನೋಡಿ, ಇವರು ಕಟಿಂಗ್ ಮಾಡೋರು, ತಲೆ ಕಟಿಂಗ್ ಮಾಡ್ತಾರಲ್ಲ, ಕಟಿಂಗ್ ಮಾಡೋರು ಇವರು ಬೆಳಗ್ಗೆಯಿಂದ ಸಂಜೆವರೆಗೂ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಗಿರಾಕಿಗಳು ಬಂದ್ರೆ ದುಡ್ಡು, ಇಲ್ಲ ಅಂದ್ರೆ ಯಾರು ಕಟಿಂಗ್ ಮಾಡಿಸ್ಕೊಳಕ್ ಹೋಗಿಲ್ಲ, ಯಾರು ದುಡ್ಡು ಕೊಡ್ತಾರೆ ಇಲ್ಲ. ಹಾಗೆ ಕೊಡಮ್ಮ, ಪರವಾಗಿಲ್ಲ ಕೊಡಮ್ಮ. ಇಸ್ಕೊಂಡು ಒಬ್ಬೊಬ್ಬರೇ ಬಂದು ಇಸ್ಕೊಂಡು ಇಲ್ಲ ನೋಡ್ರ ಅವಾಗ ಹೆಂಗ್ ಕುಂತಿದ್ರು ಹಂಗೆ, ಅವಾಗ ಕುತ್ಕೊಂಡಂಗೆ ಕುತ್ಕೋಬೇಕೆಲ್ಲರೂ. ಕೊಡ್ರಿ ಕೊಡ್ರಿ. ಹಾಂ ಸರ್ ಕೊಟ್ಟಿದ್ದೀರಾ ಸರ್? ಬನ್ನಿ, ಮೊಬೈಲ್ ಬೇಜಾರ್ ಮಾಡ್ಕೊತಾರೆ. ಮೇಡಮ್ ಬನ್ನಿ ಈ ಕಡೆ. ಕಳಿಸ್ಬಿಡಿ ಮೇಡಮ್, ಬೇಕಂದ್ರೆ ಕೊಡ್ತೀನಿ. ಇಲ್ಲ, ಮೊಬೈಲ್ ಬೇಜಾರ್ ಕೊಡ್ತಾರೆ ನೀವಲ್ಲಮ್ಮ, ಮೊಬೈಲ್. ಯಾಕಂದ್ರೆ ಮಕ್ಕಳಿಗೆ ಏನೋ ಒಂದು ರೀತಿ ಸಹಾಯ ಮಾಡಬೇಕು. ಮಕ್ಕಳಿಗೆ ಓದೋ ವಿದ್ಯಾಭ್ಯಾಸಕ್ಕೆ ಒಂದು ಪುಸ್ತಕ ವಿತರಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಶಬರೀಶ್ ಅವರು ಕಷ್ಟದಿಂದ ಅವರು
ವರ್ಷಕ್ಕೊಂದ್ಸರಿ ಒಂದಷ್ಟು ಶಾಲೆಗಳಲ್ಲಿ ಪುಸ್ತಕ ವಿತರಣೆ ಮಾಡಬೇಕು ಅಂತ ಒಂದು ಆಲೋಚನೆ ಇಟ್ಕೊಂಡು ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ರೂಪಿಸಿದ್ದಾರೆ. ಅವರಿಗೆ ದೇವರ ಆರೋಗ್ಯ ಕೊಟ್ಟು ಇನ್ನಷ್ಟು ಶಾಲೆಗಳಿಗೆ ಹೆಚ್ಚಾಗಿ ಇನ್ನಷ್ಟು ಕೊಡಲಿ ಅನ್ನೋ ಒಂದು ಮಾತು ಹೇಳ್ತಾ, ಇವತ್ತು ಪ್ರತಿಯೊಬ್ಬರು ನಾವು ಅನ್ನೋ ಮಾತೇ ಜನರಲ್ಲಿ ಬರ್ತಾ ಇಲ್ಲ. ನಾನು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದೀವಿ. ನಾನು ನಂದು ಅಂದರೆ ನಾವು ಏಕಾಂಗಿ ಆಗ್ತೀವಿ. ನಮ್ಮದು ಅಂದರೆ ಎಲ್ಲರೂ ಸೇರ್ಕೊಳ್ತೀವಿ. ನಮ್ಮದು ಅಂತ ಬದುಕಿದ್ರೆ ಎಲ್ಲರಿಗೂ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಒಬ್ರಿಗೊಬ್ರು ಅನುಕೂಲವಾಗಿ ಬದುಕೊಳ್ಳೋ ಅಂತ ಅವಕಾಶ ಸಿಗುತ್ತೆ. ನಾನು ಅಂದ್ಕೊಂಡ್ರೆ ನನಗಾಗಿ ನಾನು ಒಬ್ಬನಾಗಿ ಬದುಕ್ತೀನಿ. ಆ ಥರ ಆಗ್ದಿರ ಪ್ರತಿಯೊಬ್ಬರು ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಎಷ್ಟು ಸಂಪಾದನೆ ಮಾಡಿದ್ರೂ ನಮ್ಗೆ ಉಳಿಯೋದೇನಿರೋದಿಲ್ಲ, ನಮ್ಗೆ ಸಿಗೋದು ಮಣ್ಣನೇ. ಆದರೆ ಒಂದು ಹೆಸರು ನಮಗಾಗಿ ನಾವು ಏನು ಯಾರಿಗೋ ಒಬ್ರಿಗೆ ಸಹಾಯ ಮಾಡಿ ಒಬ್ರಿಗೆ ಅನುಕೂಲ ಮಾಡಿದರೆ ಪುಣ್ಯ ಆಸ್ತಿ ಮಾಡಿ ಕೋಟಿ ದುಡ್ಡು ಮಾಡಿ ಎಕರೆಗಳು ಆಸ್ತಿಗಳು ಮಾಡಿ ಸತ್ತೋದ್ರೆ ಯಾರು ಜ್ಞಾಪಿಸ್ಕೊಳೋದಿಲ್ಲ. ಕೋಟಿಗಳು ಮಾಡೋದ್ರಪ್ಪ ಪುಣ್ಯಾತ್ಮ ಅಂತ ಯಾರನ್ನಲ್ಲ. ಅಷ್ಟು ಕೋಟಿಗಳು ಮಾಡಿದ್ದನ್ನ ಅವ ಏನು ಎತ್ಕೊಂಡೋದ್ನು ಮಣ್ಣು ಎತ್ಕೊಂಡೋದ್ನಪ್ಪ ಅನ್ನೋ ಒಂದು ಮಾತು ಬರುತ್ತೆ. ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಈ ಆಲೋಚನೆ ಬಂದು ಒಂದಷ್ಟು ಜನಕ್ಕೆ ಬಡ ಮಕ್ಕಳಿಗೆ ಅನುಕೂಲ ಮಾಡುವಂಥ ಶಕ್ತಿ ಕೊಟ್ಟರೆ ಆ ಒಂದು ಮಕ್ಕಳಿಗೆ ತುಂಬ ಅನುಕೂಲವಾಗಿ ಇನ್ನಷ್ಟು ವಿದ್ಯಾಭ್ಯಾಸಕ್ಕೆ ಅವಕಾಶಕ್ಕಾಗಿ ಒಂದು ಓದ್ ಮುಖಾಂತರ ಮುಂದೆ ಹೋಗುವಂಥ ಅವಕಾಶ ಸಿಗುತ್ತೆ. ಹಾಗಾಗಿ ನೀವು ಮಕ್ಕಳು ಇವತ್ತಿನ ದಿನಗಳಲ್ಲಿ ತುಂಬ ದುರಾಲೋಚನೆಗಳು ಇಟ್ಕೊಂಡು ಮಕ್ಕಳು ಬೆಳವಣಿಗೆ ಆಗ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಓದ ಕಡೆ ಗಮನ ಇಕ್ಕಿ. ನಾವು ನೋಡಿ ಇವತ್ತಿಗೂ ನಾವು ಅಷ್ಟೊಂದು ಓದ್ಕೊಂಡಿಲ್ಲ. ಏನೋ ಸಣ್ಣ ಪುಟ್ಟ ಓದ್ಕೊಂಡು ಆದ್ರೂ ಒಂದು ಜನಸೇವೆ ಮಾಡಬೇಕು, ಒಂದು ಕಾರ್ಯಕ್ರಮ, ಕನ್ನಡದ ಕಾರ್ಯಕ್ರಮಗಳು, ನಾಡಿಗಾಗಿ ಭಾಷೆಗಾಗಿ ನಾವು ಸುಮಾರು 25-30 ವರ್ಷಗಳಿಂದ ದುಡ್ಕೊಂಡು ಬರ್ತಾ ಇದ್ದೀನಿ ನಾನು. ಆದರೆ ನಾವು ಓದಿರೋದೆಷ್ಟು ಕಡಿಮೆ ಓದಿದ್ದೀನಿ. ಆದ್ರೂ ನಮ್ಗೆ ಏನೋ ಒಂದು ಜನರಿಗೆ ಒಂದು ಸಹಾಯ ಮಾಡಬೇಕು, ಇಲ್ಲ ಒಂದು ನಾಡಿಗಾಗಿ ಒಂದು ಭಾಷೆಗಾಗಿ ದುಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಅದೇ ರೀತಿ ನೀವು ಓದ್ ಮುಖಾಂತರ ಬರೀ ಓದೇ ಉಪಯೋಗ ಆಗೋದಿಲ್ಲ, ಆದರೆ ಜನರಲ್ ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಜನರಲ್ ನಾಲೆಡ್ಜ್ ಅಂದರೆ ಒಬ್ರಿಗೆ ಸಹಾಯ ಮಾಡೋದಾಗಲಿ, ಒಬ್ರಿಗೆ ಅನುಕೂಲ ಮಾಡೋದಾಗಲಿ, ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಗೌರವ ಕೊಡೋದು. ಮತ್ತು ಮನೆಯಲ್ಲಿ ಹೆಣ್ಮಕ್ಳು, ವಿಶೇಷವಾಗಿ ಹೆಣ್ಮಕ್ಳು ಮಾಡೋದ್ರಿಂದ ಹಿಡಿದು ಯಾರಾದರೂ ಬಂದರೆ ಒಂದು ಗೌರವ ಕೊಡೋವಂಥ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ತುಂಬ ಜನ ಮಕ್ಕಳು ಹೆಣ್ಮಕ್ಳು ಡೈವರ್ಸ್ ಆಗ್ತಾ ಇದ್ದಾವೆ. ಯಾಕೆ ಆಗ್ತಾ ಇದ್ದಾವೆ ಅಂದರೆ ಮನೆಯಲ್ಲಿ ಸಂಪ್ರದಾಯ ಗೊತ್ತಿಲ್ದಿರ ಬೆಳೆದು ನಮ್ಮ ಮಕ್ಕಳು ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಓದೋ ಮುಖಾಂತರ ಕಳಿಸ್ತಾ ಇದ್ದು ಹೊತ್ತು ಸಂಪ್ರದಾಯ ಕಲ್ತ್ಕೊಳ್ತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ಟು ತಾಯಿ ತಂದೆ ಅವರು ಸಂಪ್ರದಾಯ ಕಲ್ತ್ಕೊಳ್ತಾ ಇಲ್ಲ. ಯಾರಾದ್ರೂ ಮನೆಗೆ ಬಂದ್ರೆ ನೀವು ರೂಮಲ್ಲಿ ಓದ್ಕೋಗಿ ಅಂತ ರೂಮ್ ಕಳಿಸ್ಬಿಡ್ತೀವಿ. ಆ ಮಕ್ಕಳಿಗೆ ಇಲ್ಲಿ ಯಾರಾದ್ರೂ ಬಂದ್ರೆ ಏನ್ ಗೌರವ ಕೊಡ್ಬೇಕು, ಒಂದು ಗ್ಲಾಸ್ ನೀರು ಕೊಡ್ಬೇಕಾ, ಇಲ್ಲ ಕಾಫಿ ಇಟ್ಟು ಕೊಡ್ಬೇಕಾ, ತಿಂಡಿ ಕೊಡ್ಬೇಕಾ ಅನ್ನೋ ಆ ಒಂದು ಸಂಪ್ರದಾಯನೇ ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ. ಆ ಗೊತ್ತಾಗ್ತೀರಾ ಬರೀ ಓದು ಮಾರ್ಕ್ ಶಿಕ್ಷಣ ಅಂತ ಕೇಳೋ ಬದಲು ನೀವು ಸಂಪ್ರದಾಯ ಮನೆ ಕಸ ಗುಡ್ಸದಿಂದ ಹಿಡಿದು ಮನೆ ಕೆಲಸದಿಂದ ಹಿಡಿದು ಪ್ರತಿಯೊಂದು ಕಲ್ತ್ಕೊಂಡು ಹೋಗಿದ್ರೆ, ಇನ್ನು ಮದುವೆಯಾಗಿ ಹೋಗಿದ್ದ ಅಂತ ಸಂದರ್ಭಗಳಲ್ಲಿ ನೀವು ಏನೇ ಕೆಲಸ ಹೇಳಿದ್ರು ಫಸ್ಟು ಟೀ ಪುಡಿಯಲ್ಲಿದೆ, ಕಾಫಿ ಪುಡಿಯಲ್ಲಿದೆ, ಮಸಾಲೆ ಪುಡಿ ಇದೆ ಅದಕ್ಕೆ ಹೇಳ್ಬೇಕು. ಆ ಮಟ್ಟದಲ್ಲಿ ಕಲ್ತ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಏನಾಗ್ತದೆ, ಸ್ಟವ್ ಹೆಂಗ್ ಅಂಟಿಸೋದು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಮಕ್ಕಳು ವರ್ಗು ಅಂದ್ರೆ ಅಂಟಿಲ್ ಆ ಡ್ರೀಮ್ ಅಚೀವ್ ಆಗೋವರೆಗೂ. ಆ ಡ್ರೀಮ್ ಅಚೀವ್ ಆದ್ಮೇಲೆ 24 ಗಂಟೆ ಅದೇ ಆಗುತ್ತೆ. ಆ ಡ್ರೀಮ್ ಅಚೀವ್ ಆಗೋಕ್ಕಿಂತ ಮುಂಚೆ ಪ್ರತಿದಿನ 1 ಅವರ್ ಕೊಡ್ಬೇಕು. ಅರ್ಥ ಆಯ್ತಾ? ಇವಾಗ ನಿಮ್ ಡ್ರೀಮ್ ಏನು, ಎಷ್ಟನೇ ಕ್ಲಾಸ್ ಅಪ್ಕಮಿಂಗ್ ಮಾರ್ಚ್ ಆ ಮಾರ್ಚ್ಗೆ ಎಕ್ಸಾಮ್ಗೆ ಇವಾಗ ಶಾರ್ಟ್ ಟರ್ಮ್ ಗೋಲ್ಸ್ ಮಾತಾಡೋಣ, ಮತ್ತೆ ಲಾಂಗ್ ಟರ್ಮ್ಸ್ ಗೋಲ್ಸ್ ಮಾತಾಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಮಾತಾಡೋಣ. ಇವಾಗ ಸದ್ಯಕ್ಕೆ ಶಾರ್ಟ್ ಟರ್ಮ್ ಗೋಲ್ಸ್ ಮಾತಾಡೋಣ. ಬೋರ್ಡ್ ಎಕ್ಸಾಮ್ ಅಲ್ಲಿ ಅನ್ನೋರು ಹೇಳಿದ್ರು ಕನ್ನಡದಲ್ಲಿ 125ಗೆ 125 ತೆಗೆದ್ರೆ ಸನ್ಮಾನ ಮಾಡಿ. ಬನ್ನಿ ಮೇಡಮ್, ಬನ್ನಿ.
ಅಕ್ಕ ಬಂದ್ಬಿಡ ಅಕ್ಕ ಬಂದ್ಬಿಡ ಲಕ್ಷ್ಮೀ ಮೇಡಮ್ ಅಧ್ಯಕ್ಷ ಭಾಷಣ ಮಾಡ್ಬಿಡಿ ಅಲ್ಲಿ. ಇರಿ ಸರ್ ಒಂದು ನಿಮಿಷ ಇರಿ ಸರ್ ಇಲ್ಲಿ ಮಕ್ಕಳೇ ಇವಾಗ ನೋಡಿ ಇಷ್ಟು ಬುಕ್ಸು ಎಲ್ಲ ಚಿಂತಾಮಣಿಯಲ್ಲಿ ಅಂಗಡಿಯಲ್ಲಿ ಎತ್ಕೊಂಡು ಬಂದ್ಬಿಟ್ಟವ್ರಲ್ಲ ಅವರು ತಕೊಂಡು ಬಂದವ್ರ ಅದೇ ಎತ್ಕೊಂಡು ಬಂದಿರೋ ತಾನೇ ತಕೊಂಡು ಕೊಟ್ರೆ ಬಂದವ್ರೆ ದುಡ್ಡು ನೋಡಿ ಇಷ್ಟು ಬುಕ್ಸ್ಗೆ ದುಡ್ಡು ಈಗ ನಿಮ್ಮ ಮನೆಯಲ್ಲಿ ಇಷ್ಟು ಬುಕ್ಸ್ ಯಾರಾದ್ರೂ ನೋಡಿದ್ರಿ ಯಾವತ್ತಾದ್ರೂ ತಕೊಟ್ಟಿದ್ದಾರೆ ಯಾರಾದ್ರೂ ಅವ್ರು ಇಷ್ಟು ಬುಕ್ಸ್ ತಂದವ್ರೆ ಅವ್ರ ಮನೆ ಹತ್ರ ದುಡ್ಡು ಬಿಡೋ ಮರ ಇದೆಯಲ್ಲ ಕಾಸು ಬಿಡೋ ನೋಟ್ ಬಿಡೋ ಮರ ಇದೆಯಾ ಅವ್ರ ಮನೆ ಹತ್ರ ಹಿಂಗೆ ಹೆಂಗ್ ಬಂದು ಇಷ್ಟು ಬುಕ್ಸ್ ದುಡ್ಡು ಅವ್ರಿಗೆ ಕಳ್ತನ ಮಾಡ್ಕೊಂಡು ಬಂದ್ರ ಇನ್ ಹೆಂಗ್ ಬಂದಿದೆ ಅವ್ರ ದುಡ್ಡು ಏನ್ ಮಾಡಿದ್ರೆ ಕಾಸು ಕೊಡ್ತಾರೆ ಮೇಡಮ್ ಈಗ ನಾನು ಗೌರ್ಮೆಂಟ್ ಗರ್ಲ್ಸ್ ಹೈ ಸ್ಕೂಲ್ ಅಲ್ಲಿ ಮಾಸ್ಟರ್ ನಾನು ಕೆಲಸ ಮಾಡ್ತಿದ್ದೀನಲ್ಲ ನಾನು ಯಾರಿಗೂ ಕೊಟ್ಟಿಲ್ಲಲ್ಲ ಇವಾಗ ಅವ್ರೇನ್ ಕೊಟ್ರು ಅಂತ ನೋಡಿ ಮಕ್ಳೇ ನನಗೆ ₹1,00,000 ಸಂಬಳ ಬರ್ತಾ ಇತ್ತು ನಾನು ರಿಟೈರ್ಡ್ ಆಗಿದ್ದೀನಿ ಇವಾಗ ನಾನು ಯಾವತ್ತೂ ₹100 ಏನೋ ₹5 ₹10 ಪೆನ್ನೋ ಬುಕ್ ನಾನು ತಗೊಂಡಿರ್ಬೋದು ಹಿಂಗೆ 1000 2000 ಇವಾಗ 4-5 ಶಾಲೆಯಲ್ಲಿ ಕೊಟ್ಟವ್ರೆ 10-15 ಸಾವಿರ ಆಗ್ತದೆ ಗೊತ್ತಿಲ್ಲ ಸರಿಯಾಗಿ ಎಷ್ಟು ದುಡ್ಡು ಆಗುತ್ತೋ ಅವರು ನೋಡಿ ಕೊಡ್ತಾ ಇದ್ದಾರೆ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಂಗಡಿಯಲ್ಲಿ ಹೋಗಿ ಯಾರಾದರೂ ಬಂದರೆ ಕಟಿಂಗ್ ಮಾಡೋದು ಶೇವ್ ಮಾಡೋದು ಕೆಲಸ ಮಾಡೋರು ಅವ್ರು ಯಾರಾದರೂ ಗಿರಾಕಿಗಳು ಬಂದರೆ ದುಡ್ಡು ಇಲ್ಲ ಅಂದರೆ ಅದು ಇಲ್ಲ ಹೌದಾ ಕಟಿಂಗ್ ಮಾಡಿಸ್ಕೊಂಡು ಯಾರಾದರೂ ಹೋದಿರ್ತಾನೆ ಅವ್ರು ದುಡ್ಡು ಬರೋದು ಒಂದಿನ ಯಾರು ಹೋಗಿಲ್ಲ ಅಂದರೆ ಅವತ್ತು ಯಾವುದೂ ಇಲ್ಲ ದುಡ್ಡಿಲ್ಲ ಅವರು ಅದೇ ನಾವು ಕೆಲಸಕ್ಕೆ ಹೋಗ್ಲಿ ಬಿಡಲಿ ನನಗೆ ತಿಂಗಳಿಗೊಂದ್ಸರಿ ನಮ್ಗೆ ಸಂಬಳ ಬರುತ್ತೆ ನಾವು ಮನ್ಸು ಮಾಡಲಿಲ್ಲ ನೋಡಿ ಅವ್ರ ಮಕ್ಕಳು ಚಿಂತಾಮಣಿಯಲ್ಲಿ ಓದ್ತಿದ್ದಾರೆ ಸ್ಕೂಲಲ್ಲಿ ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾ ಇದ್ದಾರಲ್ಲ ಹಂಗೆ ನಮ್ಮೂರು ಸುತ್ತಮುತ್ತಲಿರೋ ಶಾಲೆಯಲ್ಲಿರುವಂಥ ಮಕ್ಕಳು ಚೆನ್ನಾಗಿ ಓದಬೇಕು ಎಲ್ಲರೂ ನಮ್ಮಂಗೆ ಎಲ್ಲ ಬಡ ಮಕ್ಳು ಇರ್ತಾರೆ ಅಪ್ಪ ಅಮ್ಮ ಕೂಲಿಗೆ ಹೋಗೋರು ಇರ್ತಾರೆ ಕೂಲಿ ಮಾಡ್ತಾರೆ ಪೆನ್ನು ಬುಕ್ಕು ಇವಾಗ ನೀವು ಹೋಮ್ವರ್ಕ್ ತೋರಿಸು ಅಂದರೆ ಮಿಸ್ ಬರ್ದಿಲ್ಲ ಮಿಸ್ ಅಂತೀರಿ ಯಾಕಮ್ಮ ಅಂದರೆ ಪೆನ್ ಇಲ್ಲ ಮಿಸ್ ಪೆನ್ಸಿಲ್ಲ ಏನೋ ನೆಪಗಳು ಹೇಳ್ತೀರಿ ನೀವು ಹೇಳ್ತಿರಿರ್ಬೋದು ಬೇರೆ ಕಡೆ ನೀವು ಗುಡ್ ಮಕ್ಕಳು ನನಗೆ ಮೇಡಮ್ನವರು ಇಂಗ್ಲೀಷಲ್ಲಿ ಆ ಹುಡುಗನ ಮೂವ್ ಅಂದಾಗಲೇ ಇಲ್ಲಿ ಇಂಗ್ಲೀಷ್ ಚೆನ್ನಾಗಿ ಬರ್ತದೆ ಅಂತ ಅಂದ್ಕೊಂಡೆ ನಾನು ಚೆನ್ನಾಗಿ ಕಲಿಸಿದ್ದಾರೆ ಅಂತ ನೀವು ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅಲ್ಲ ಮೇಡಮ್ ಅದಲ್ಲ ನಾನು ಹೇಳಿದ್ರು ಚೆನ್ನಾಗಿ ಓದ್ತಿದ್ದಾರೆ ನಾನು ಹೇಳಿದ್ದು ಮೇಡಮ್ನವರು ಇಂಗ್ಲೀಷಲ್ಲಿ ಮೂವ್ ಅಂದ್ರು ಅದೇ ಇಂಗ್ಲೀಷ್ ಮಕ್ಕಳು ಕಲಿಸಿದ್ದಾರೆ ಅಂತ ನಂಗೆ ಅರ್ಥ ಆಯ್ತು ಹಾಗಾಗಿ ಹೇಳ್ತಿದ್ದೀನಿ ನಾನು ಇಲ್ಲಿ ಒಬ್ಬರ ಪ್ರಶ್ನೆ ಹೇಳ್ತಿಲ್ಲ ಅಲ್ಲಲ್ಲ ಮೇಡಮ್ ಒಂದು ಶಾಲೆ ಪ್ರಶ್ನೆ ಅಲ್ಲ ಇದು ಒಂದು ಶಾಲೆ ನಿಮ್ಮ ಮಕ್ಳು ಇರ್ಬೋದು ಎಷ್ಟೋ ಕಡೆ ನಿಕ್ಕರಿಲ್ದಿರ ಬರ್ತಾರೆ ಇದಾವೆ ಅವೆಲ್ಲ ಮಕ್ಳು ಈಗ ನೋಡಿ ಅವರು ಕಷ್ಟಪಟ್ಟು ಅವರು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಅವ್ರ ಮನೆ ಮಕ್ಕಳು ಹೆಂಡತಿ ಸಂಸಾರ ಎಲ್ಲ ನೋಡ್ಕೊಂಡು ಅದನ್ನು ಸ್ವಲ್ಪ ಉಳಿಸ್ಕೊಂಡು ವರ್ಷ ಇಂಥ ಒಂದು ಒಳ್ಳೆಯ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಹೌದಾ ನಾವೆಲ್ಲ ಇಂಥ ಕೆಲಸ ಮಾಡಿಲ್ಲ ಏನೋ ನಾವು ಮೇಡಮ್ ನಾವು ಹೇಳಿದಂಗೆ ಪೆನ್ನೋ ಬುಕ್ಕೋ ಪೆನ್ಸಿಲ್ಲೋ 1-2 ತಗೊಳ್ಬೋದು ಇಷ್ಟು ಒಂದೇ ಸರಿ ಯಾರಿಗೂ ತಗೊಟ್ಟಿಲ್ಲ ನಾವು ಹೀಗೆ ಅವರು ಒಂದು ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಎಲ್ರಿಗೂ ಈ ಮನಸ್ಸು ಬರಲ್ಲ ಕೆಲವ್ರಿಗೆ ಮನಸ್ಸುಳ್ಳ ಮನಸ್ಸರು ಅಂತ ಹೇಳ್ತಾರೆ ಕುವೆಂಪು ಅವ್ರು ಹೇಳ್ತಾರೆ ಮಾನಿಸರೇ ಮಾನಿಸರ್ ಅಂತ ಅಂದ್ರೆ ಮನಸ್ಸುಳ್ಳ ಮನಸ್ಸು ಅಂತ ನಿಮ್ಗೆ ಮುಂದೆ ಓದೋ